ತಾರಕಕ್ಕೇರಿದ ನಟಿ ರಮ್ಯಾ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಸಮರ. ಅಶ್ಲೀಲ ಮೆಸೇಜ್ ಕಳಿಸಿದವರಿಗೆ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ತಾರಕಕ್ಕೇರಿದ ನಟಿ ರಮ್ಯಾ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಸಮರ. ಅಶ್ಲೀಲ ಮೆಸೇಜ್ ಕಳಿಸಿದವರಿಗೆ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳ ಆಟೋಟಪಕ್ಕೆ ಬ್ರೇಕ್ ಬೀಳುತ್ತಾ 43 ಇನ್ಸ್ಟಾ ಅಕೌಂಟ್ ಬೆನ್ನತ್ತಿದ್ದಾರೆ ಸಿಸಿಬಿ ಪೊಲೀಸರು. ನಟಿ ರಮ್ಯಾ ಮನೆಗೆ ತೆರಳಿ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಕೂಡ ಮಾಡಿದ್ದಾರೆ. ಯಾವ ಪೇಜ್ಗಳಿಂದ ಅಶ್ಲೀಲ ಕಮೆಂಟ್ಗಳು ಬಂದಿದ್ವು, ಯಾವ ನಂಬರ್ಗಳಿಂದ ಬೆದರಿಕೆ ಕರೆಗಳು ಬಂದವು, ಎಲ್ಲದರ ಕುರಿತಂತೆ ಮಾಹಿತಿಯನ್ನ ಸಂಗ್ರಹಿಸಿರುವ ಪೊಲೀಸರು ರಮ್ಯಾ ದೂರನ್ನು ಆಧರಿಸಿ ಸಿಸಿಬಿ ಕ್ರೈಮ್ ಪೊಲೀಸರಿಂದ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಟಿ ರಮ್ಯಾ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಸದ್ಯಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ನಟಿ ರಮ್ಯಾ ಅವರು. ಇದರ ಬೆನ್ನಲ್ಲೇ ಯಾರೆಲ್ಲ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ರು ಅವರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನು 43 ಇನ್ಸ್ಟಾ ಅಕೌಂಟ್ ಬೆನ್ನತ್ತಿದ್ದಾರೆ ಸಿಸಿಬಿ ಪೊಲೀಸರು. ನಟಿ ರಮ್ಯಾ ಮನೆಗೆ ಹೋಗಿ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಯಾವ ಪೇಜ್ಗಳಿಂದ ನಿಮಗೆ ಅಶ್ಲೀಲ ಕಮೆಂಟ್ಗಳು ಬಂದಿದ್ವು, ಯಾವ ನಂಬರ್ಗಳಿಂದ ಬೆದರಿಕೆ ಕರೆಗಳು ಬಂದಿದ್ವು, ಯಾರೆಲ್ಲ ಬೆದರಿಕೆ ಹಾಕಿದ್ದಾರೆ, ಅದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ರಮ್ಯಾ ದೂರನ್ನು ಆಧರಿಸಿ ಸಿಸಿಬಿ ಕ್ರೈಮ್ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾವ ರೀತಿ ಈ 43 ಇನ್ಸ್ಟಾ ಅಕೌಂಟ್ಗಳ ಕಂಡುಹಿಡಿತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಸದ್ಯಕ್ಕೆ ನಟಿ ರಮ್ಯಾ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಸಮರ ಮುಂದುವರೆದಿದೆ. ಏನು ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅವರಿಗೆ ಪೊಲೀಸರೀಗ ಸದ್ಯಕ್ಕೆ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ? ಸಾಹಿತ್ಯ ಈ ಒಂದು ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಏನು ನಟಿ ರಮ್ಯಾ ಅವರು ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದು ದೂರನ್ನು ಕೊಟ್ಟಿದ್ದರು. ಈ ದೂರನ್ನು ಆಧರಿಸಿ ಒಂದು ತನಿಖೆಯನ್ನು ಮಾಡಬೇಕು, ಇಂಥವರ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಕೇಸ್ ಈಗ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರಿಗೆ ಕೂಡ ವರ್ಗಾವಣೆ ಮಾಡಿದ್ದಾರೆ. ಈಗ ACP ನೇತೃತ್ವದ ತಂಡ ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಿನ್ನೆ ನಟಿ ರಮ್ಯಾ ಅವರ ಮನೆಗೆ ತೆರಳಿ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರೆ, ಯಾಕಂದರೆ ಇವರು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ಅಕೌಂಟ್ಗಳು ಮತ್ತು ಹೆಸರುಗಳನ್ನು ಮೆನ್ಷನ್ ಮಾಡಿ ಕೆಲವು ಸ್ಕ್ರೀನ್ಶಾಟ್ಗಳನ್ನು ಕೂಡ ಕೊಟ್ಟಿದ್ರು. ಉಳಿದಂತೆ 43 ಅಕೌಂಟ್ಗಳ ವಿರುದ್ಧ ಒಂದು ದೂರು ಕೊಟ್ಟಿದ್ರು. ಆ ಅಕೌಂಟ್ಗಳಲ್ಲಿ ಉಳಿದವು ಯಾವುವು, ಯಾರ್ಯಾರು ಮೆಸೇಜ್ ಮಾಡಿದ್ರು, ಯಾವ ರೀತಿಯಾಗಿ ಅಂತ ಹೇಳಿ ಕೂಡ ಒಂದು ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಉಳಿದಂತೆ ಕೂಡ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಿನ್ನೆ ತೆರಳಿ ಅವರಿಂದ ಮೆಸೇಜ್ಗಳನ್ನು ಕೂಡ ಪಡೆದುಕೊಂಡ್ರು ಮತ್ತು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡು ಈಗ ತನಿಖೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಕೆಲವೊಂದು ಫೇಕ್ ಐಡಿಗಳಾಗಿದ್ದರೆ, ಕೆಲವೊಂದು ಬೇರೆ ಒಂದು ಅಕೌಂಟ್ಗಳ ಮುಖಾಂತರವಾಗಿ ಕೂಡ ಮೆಸೇಜ್ಗಳನ್ನು ಮಾಡಿರುವಂಥ ಗೊತ್ತಾಗಿರುವಂಥದ್ದು. ಈಗ ಅವರ ಅಕೌಂಟ್ಗಳ ಆಧಾರದ ಮೇಲೆ ನಂಬರ್ಗಳನ್ನು ಪಡೆದುಕೊಂಡು ಅವರಿಗೆ ನೋಟಿಸನ್ನು ಕೊಟ್ಟು ಮತ್ತು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಕೇಳ್ತಾರೆ. ಆದರೆ ಯಾಕೆ ಈ ರೀತಿಯಾಗಿ ಮೆಸೇಜ್ ಮಾಡಿದ್ದು, ಯಾರಾದರೂ ಪ್ರವೋಕ್ ಮಾಡಿದ್ರಾ ಅಥವಾ ಅಮೌಂಟ್ ಕೊಟ್ಟು ಮಾಡಿಸಿದ್ರಾ, ನೀವೇ ಸ್ವತಃ ಮಾಡಿಸಿದ್ದ ಏನು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ಇಷ್ಟು ಅಶ್ಲೀಲವಾಗಿ ಮೆಸೇಜ್ ಮಾಡುವ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯನ್ನು ಮಾಡ್ತಾರೆ. IT ಆ್ಯಕ್ಟ್ನ ಅಡಿಯಲ್ಲಿ ಒಂದು ಕೇಸನ್ನು ದಾಖಲಿಸಿಕೊಂಡು ಅವರಿಗೆ ಸುಮಾರು 3 ವರ್ಷಗಳ ಕಾಲ ಒಂದು ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವಂತಹ ಒಂದು ಕಾನೂನು ಆಗಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಕೆಲವೊಬ್ಬರು ಕೂಡ ಭಯದಿಂದ ಡಿಲೀಟ್ಗಳನ್ನು ಮಾಡಿದ್ದಾರೆ. ಆ ಮೆಸೇಜ್ಗಳನ್ನು ಮತ್ತು ಅಕೌಂಟ್ಗಳನ್ನು ಕೂಡ ಡಿಲೀಟ್ ಮಾಡಿರುವಂಥದ್ದು. ಡಿಲೀಟ್ ಆಗಿರುವಂತಹ ಅಕೌಂಟ್ ಮತ್ತು ಮೆಸೇಜ್ಗಳನ್ನು ಕೂಡ ರಿಟ್ರೀವ್ ಮಾಡಿ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ. ಮುಂದಿನ ದಿನಗಳಲ್ಲಿ ಒಟ್ಟು 43 ಅಕೌಂಟ್ಗಳಾಗಿರೋದ್ರಿಂದಾಗಿ ಕೆಲವೊಬ್ಬರು ಒಬ್ಬೊಬ್ಬ ವ್ಯಕ್ತಿನೇ 5 ರಿಂದ 6 ಅಕೌಂಟ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯ ಎಲ್ರಿಗೂ ಕೂಡ ಈಗ ಒಂದು ರೀತಿ ನಡುಕ ಶುರುವಾಗಿರುವಂಥದ್ದು. ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗಿರುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.